ಧರ್ಮಸ್ಥಳ ಫೈಲ್ ಸ್ಫೋಟಕ ಟ್ವಿಸ್ಟ್ ಕೊಟ್ಟಿರುವಂತಹ ಚಿನ್ನಯ್ಯ ಮ್ಯಾಜಿಸ್ಟ್ರೇಟ್ ಮುಂದೆ ದೂರುದಾರ ಚಿನ್ನಯ್ಯನ ತಪ್ಪೊಪ್ಪಿಗೆ ಧರ್ಮಸ್ಥಳ ಫೈಲ್ಸ್ ಕುರಿತು ನೀಡಿದಂತಹ ದೂರು ಸುಳ್ಳು. ಜುಲೈ 11ರಂದು ಕೋರ್ಟ್ನಲ್ಲಿ ನೀಡಿದಂತಹ ಹೇಳಿಕೆ ಸುಳ್ಳು. ಧರ್ಮಸ್ಥಳ ಫೈಲ್ಸ್ ಸ್ಫೋಟಕ ಟ್ವಿಸ್ಟ್ ಕೊಟ್ಟಂತಹ ಚಿನ್ನಯ್ಯ ಮ್ಯಾಜಿಸ್ಟ್ರೇಟ್ ಮುಂದೆ ದೂರುದಾರ ಚಿನ್ನಯ್ಯನ ತಪ್ಪೊಪ್ಪಿಗೆ ಧರ್ಮಸ್ಥಳ ಫೈಲ್ಸ್ ಕುರಿತು ನೀಡಿದಂತಹ ದೂರು ಸುಳ್ಳು. ಜುಲೈ 11ರಂದು ಕೋರ್ಟ್ನಲ್ಲಿ ನೀಡಿದಂತಹ ಹೇಳಿಕೆ ಸುಳ್ಳು. ವಿಠಲ್ ಗೌಡ ನೀಡಿದಂತಹ ಬುರುಡೆಯನ್ನ ಜುಲೈ 11ರಂದು ತೋರಿಸಿದ್ದೆ. ಈ ಹಿಂದೆ ನಾನು ನೀಡಿದ ಬುರುಡೆ ಸಾಕ್ಷ್ಯ ಸುಳ್ಳು ಸುಳ್ಳು ಸುಳ್ಳು. ಕೆಲವು ವ್ಯಕ್ತಿಗಳ ಆಜ್ಞೆಯ ಮೇರೆಗೆ ಹೀಗೆ ಮಾಡಿದ್ದೆ ಅಂತ ಹೇಳಿರುವಂತಹ ಚಿನ್ನಯ್ಯ ಹಿಂಗಂತ ಮ್ಯಾಜಿಸ್ಟ್ರೇಟ್ ಮುಂದೆ ಮರು ಹೇಳಿಕೆ ಕೊಟ್ಟರಂತೆ ಚಿನ್ನಯ್ಯ ನಿನ್ನೆ BNSS ಸೆಕ್ಷನ್ 183 ಅಡಿಯಲ್ಲಿ ಹೇಳಿಕೆ ನೀಡಿದಂತಹ ಚಿನ್ನಯ್ಯ ಮರು ಹೇಳಿಕೆಯನ್ನು ಆಧರಿಸಿ ತನಿಖೆ ನಡೆಸಿರುವಂತಹ SIT ಇದೀಗ ಯಾರ ಬುಡಕ್ಕೆ ಬಂದು ನಿಲ್ಲುತ್ತೆ SIT ತನಿಖಾ ತಂಡ. ವೀಕ್ಷಕರೇ, ಚಿನ್ನಯ್ಯನನ್ನ ಶಿವಮೊಗ್ಗದಿಂದ ಬೆಳ್ತಂಗಡಿಗೆ, ಬೆಳ್ತಂಗಡಿಯಿಂದ ಶಿವಮೊಗ್ಗಕ್ಕೆ ಓಡಾಡ್ಸಿದ್ದು. ಯಾಕಂತಂದ್ರೆ ಶಿವಮೊಗ್ಗ ಆತನ ಜೈಲು, ಆತನ ವಾಸ, ಬೆಳ್ತಂಗಡಿ ಕೋರ್ಟು. ಸೊ ಆತ ಬಂದು ಹೋಗಿ ಮಾಡಬೇಕು. ಬೋರ್ಡೆಯನ್ನ ಇಟ್ಕೊಂಡು ಜೂನ್ 11ಕ್ಕೆ ಪ್ರತ್ಯಕ್ಷ ಆಗಿದ್ದಂತಹ ಅನಾಮಿಕ ದೂರುದಾರ ಅಂತಂದ್ರೆ ಇವತ್ತಿನ ಚಿನ್ನಯ್ಯ ಈಗ ಒಂದೊಂದು ಹೇಳಿಕೆಯನ್ನ ನೀಡ್ತಾ ಇದ್ದಾರೆ. ಧರ್ಮಸ್ಥಳದಲ್ಲಿರುವಂತವರ ಬಗ್ಗೆ ಮಾತನಾಡಿದಂತಹ ಚಿನ್ನಯ್ಯ ಅಂಡ್ ಗ್ಯಾಂಗ್ ಈಗ ತಂದು ತಪ್ಪಾಯ್ತು ಅಂತ ಹೇಳಿ ಚಿನ್ನಯ್ಯ ತಪ್ಪೊಪ್ಪಿಗೆಯನ್ನ ಕೊಡ್ತಾ ಇರುವಂತದ್ದು. ಚಿನ್ನಯ್ಯ ಮೊದಲು ಧರ್ಮಸ್ಥಳದ ಹೆಸರನ್ನ ಹಾಳು ಮಾಡ್ಲಿಕ್ಕೆ, ಅಲ್ಲಿರುವಂತಹ ಮಹಾನ್ ವ್ಯಕ್ತಿಗಳ ಹೆಸರನ್ನ ಹಾಳು ಮಾಡ್ಲಿಕ್ಕೆ ತಮ್ಮ ಹತ್ರ ಎಷ್ಟಾಗುತ್ತೋ ಅಷ್ಟು ಮಾತುಗಳನ್ನ ಆಡಿದ್ರು. ಅದಕ್ಕೆ ರೆಕ್ಕೆ ಪುಕ್ಕ ಸೇರಿಸಿದಂತೆ ಒಂದ್ರ ಕತೆ ಮೇಲೆ ಒಂದ್ ಕತೆ ಮೇಲೆ ಒಂದ್ ಕತೆ ಅಂತ ಹೇಳಿ ಕತೆಗಳ ಸರಮಾಲೆಯನ್ನೇ ಹೆಣೆದಿದ್ರು. ಈಗ SIT ತನಿಖಾ ತಂಡ ಸರಿಯಾಗಿ ತನಿಖೆಯನ್ನ ಆರಂಭ ಮಾಡಿದ ಮೇಲೆ ಬೇರಿನ ಬುಡಕ್ಕೆ ಹೋಗಿ, ಮರದ ಬುಡಕ್ಕೆ ಹೋಗಿ ಬೇರನ್ನ ಪರಿಶೀಲನೆ ಮಾಡಿದ ಮೇಲೆ ಸತ್ಯಾಸತ್ಯತೆಗಳು ಹೊರಗೆ ಬಂದಿದೆ. ಇನ್ನು ವಿಠಲ್ ಗೌಡ ನೀಡಿದಂತಹ ಬುರುಡೆಯನ್ನ ಜುಲೈ 11ರಂದು ತೋರಿಸಿದ್ದೆ ಅಂತ ಹೇಳಿ ಆತ ಒಪ್ಪಿಗೆಯನ್ನ ಕೊಟ್ಟಿರುವಂತದ್ದು. ಈ ಹಿಂದೆ ನಾನು ನೀಡಿದಂತಹ ಬುರುಡೆ ಸಾಕ್ಷ್ಯ ಸುಳ್ಳು ಅಂತ ಹೇಳಿದ್ದಾನೆ. ಹಲವು ವ್ಯಕ್ತಿಗಳ ಆಜ್ಞೆಯ ಮೇರೆಗೆ ಹೀಗೆ ಮಾಡಿದೆ ಅಂತ ಹೇಳಿ ಚಿನ್ನಯ್ಯ ತಪ್ಪೊಪ್ಪಿಗೆಯನ್ನ ನೀಡಿರುವಂತದ್ದು. ಮ್ಯಾಜಿಸ್ಟ್ರೇಟ್ ಮುಂದೆಯೂ ಕೂಡ ತಪ್ಪೊಪ್ಪಿಗೆ ನೀಡಿದಂತೆ. ಚಿನ್ನಯ್ಯ ಅವರೇ, ನನ್ನೊಂದು ಕ್ವಶನ್ ಇದೆ ನಿಮ್ಮ ಹತ್ರ, ನೀವು ಕೇಳಿಸ್ಕೊಂತಿರ್ತೀರಾ ಇಲ್ವಾ ನನಗೆ ಗೊತ್ತಿಲ್ಲ. ಚಿನ್ನಯ್ಯ ಜೊತೆ ಪರರಿರ್ತಾರಲ್ಲ, ಅವ್ರ ಪರವಾಗಿ ಮಾತನಾಡೋರು ಇರ್ತಾರಲ್ಲ, ಅವ್ರು ಕೇಳಿಸ್ಕೊಂತ ಇರ್ತಾರೆ ಅಲ್ಲ. ನಿಮ್ಮ ಬುರುಡೆ ಗ್ಯಾಂಗಿನ ಯಾವುದೋ ಒಂದು ಸದಸ್ಯ ಕೊಟ್ಟಿರುವಂತ ತಲೆ ಬುರುಡೆ ಇಟ್ಕೊಂಡು ಕೋರ್ಟ್ ಹೋಗ್ತೀರಾ. ಕೋರ್ಟ್ ಆದ್ಮೇಲೆ ಸಿದ್ದರಾಮಯ್ಯ ಸರ್ಕಾರ ಸತ್ಯಾಸತ್ಯತೆಗಳು ಹೊರಗೆ ಬರಲಿ ಅಂತ SIT ತನಿಖಾ ತಂಡವನ್ನ ರಚನೆ ಮಾಡುತ್ತೆ. ತಾವು ಹೇಳ್ತೀರಾ ಯಾವ್ಯಾವ ಜಾಗದಲ್ಲಿ ಹೂತಾಕಿಟ್ಟಿದ್ದೀನಿ ಅಂತ ಹೇಳಿ. ನೀವು ಹೇಳಿದ ಕಡೆಯಲ್ಲೆಲ್ಲ ಮಣ್ಣನ್ನು ಎತ್ತುವಂತಹ ಕೆಲಸವನ್ನ SIT ತನಿಖಾ ತಂಡ ಮಾಡುತ್ತೆ. ನಮ್ಮನ್ನ ನೋಡ್ರೆ ಏನಾದ್ರು ಬಕ್ರಾ ತರ ಕಾಣಿಸ್ತಿದ್ದೀವ ನಿಮ್ಗೆ? ಯಾರೋ ಹೇಳಿದ್ರಂತೆ, ಯಾರೋ ಹೇಳಿದ ಕೆಲಸಕ್ಕೆ ನೀವು ಹೋದ್ರಂತೆ, ನಿಮ್ಮನ್ನ ಅವ್ರು ಕುರಿ ಮಾಡಿದ್ರಂತೆ, ನೀವು ನಮ್ಗಳನ್ನೆಲ್ಲ ಕುರಿ ಮಾಡಿದ್ರಂತೆ, ಕರ್ನಾಟಕದ ಜನರನ್ನ ನೀವು ಕುರಿ ಮಾಡಿದ್ರಂತೆ. ಸಾಕಷ್ಟು ಜನರು ಇದನ್ನ ನಂಬ್ಕೊಂಡ್ರಂತೆ. ಈ ಸರ್ಕಾರ ದುಡ್ಡು ವೇಸ್ಟ್ ಮಾಡ್ಲಿಕ್ಕೆ ಅಂತಾನೆ ಯೋಜನೆ ರೂಪಿಸ್ಕೊಂಡು ಬಂದಿದ್ದೀರಾ ಬುರುಡೆ ಗ್ಯಾಂಗ್ ಅವರು? ನಿಮ್ಮನ್ನ ಹೇಳೋರು ಕೇಳೋರು ಯಾರು ಇಲ್ವಾ? ಇವತ್ತು ತಪ್ಪಾಯ್ತು ಅಂತ ಕೂತ್ಕೊಂಡ್ರೆ ಅದೆಷ್ಟು ದುಡ್ಡು ಸಾರ್ವಜನಿಕರ ಒಂದು ತೆರಿಗೆ ಹಣ ವೇಸ್ಟ್ ಆಗಿದೆ ರೀ. ಅದಕ್ಕೆಲ್ಲ ಯಾರ್ರೀ ಆನ್ಸರ್ ಕೊಡ್ತಾರೆ? ಅದನ್ನ ಹೆಂಗ್ರಿ ಕಟ್ಕೊಂಡು ಬರ್ತಾರೆ? ಅದೇ ದುಡ್ಡಿದ್ರೆ ಎಷ್ಟೋ ಗೃಹಲಕ್ಷ್ಮಿಗಳಿಗೆ, ಯೋಜನೆಗಳಿಗೆ ಹಣ ಹೋಗ್ತಿತ್ತು. ಯಾವ್ದೋ ರಸ್ತೆಗೋ ಅಥವಾ ರೈತರಿಗೋ ಈಗ ಪ್ರವಾಹ ಬರ್ತಾ ಇದೆ, ಅದಕ್ಕೋ ಹಣ ಇರ್ತಿತ್ತದು. ನೀವು ಕೊಟ್ಟಿರುವಂತಹ ಸುಳ್ಳು ಸುದ್ದಿ, ನಿಮ್ಮ ಲಾಭಕ್ಕಾಗಿ ಬಳಸಿಕೊಂಡಿದ್ದಂತಹ ಸುಳ್ಳು ಸುದ್ದಿ ಇದೆಯಲ್ಲ, ಎಲ್ಲವನ್ನೂ ಕೂಡ ಕಿತ್ಕೊಂಡ್ಬಿಟ್ಟಿದೆ. ಈಗ ನನ್ನನ್ನು ಸುಮ್ಮನೆ ಬಿಟ್ಬಿಡಿ ಅಂತಂದ್ರೆ ಬಿಡಕ್ಕಾಗತ್ತಾ? ಕಾಮನ್ ಸೆನ್ಸ್ ಇಟ್ಕೊಂಡಿದ್ದೀರಾ? ಏನ್ ಇಟ್ಕೊಂಡಿದ್ದೀರಾ? ದುಡ್ಡಿನ ಹಪಹಪಿ ಚಿನ್ನಯ್ಯ ಹೀಗೆ ಮಾಡಿದ್ರು ಅಂತ ನನಗೆ ಬಾಯಿ ಹೇಳಕ್ ಬರ್ತಾ ಇಲ್ಲ. ಯಾಕಂತಂದ್ರೆ ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ ನಲ್ಲಿ 3 ಲಕ್ಷನೋ 4 ಲಕ್ಷನೋ ಇದೆ. ಬರೀ 3 ಲಕ್ಷ 4 ಲಕ್ಷಕ್ಕೆ ಈ ತರ ನಿಮ್ಮ ಬುರುಡೆ ಗ್ಯಾಂಗ್ ಏನೋ ಬಂದು ಸಪೋರ್ಟ್ ಮಾಡ್ತಾ ಇದೆಯಾ ಚಿನ್ನಯ್ಯ? ಈಗ ಇಲ್ಲ, ನೋ. ಅವರು ತಮ್ಮ ಜಾಗವನ್ನ ಹೆಂಗ್ ಭದ್ರ ಮಾಡ್ಕೊಳ್ಬೇಕು ಅನ್ನೋದನ್ನ ಯೋಚನೆ ಮಾಡ್ತಾ ಇದ್ದಾರೆ. ತನ್ನ ಒಂದು ಜಾಗವನ್ನ ಹೇಗಿಟ್ಕೋಬೇಕು ಅನ್ನೋದನ್ನ ಅವ್ರು ಯೋಚನೆ ಮಾಡ್ತಾ ಇದ್ದಾರೆ. ತಗಲಾಕೊಂಡಿದ್ಯಾರು ಚಿನ್ನಯ್ಯ ಈಗ? ಯಾರು? ತಾವೇ ತಾನೆ. ನಿಮ್ಮ ಬುರುಡೆ ಗ್ಯಾಂಗು ಯಾರೂ ಬರ್ತಾ ಇಲ್ಲ. ನಿಮ್ಮ ಬುರುಡೆ ಗ್ಯಾಂಗು ಯಾರೂ ಬಂದ್ಕೊಂಡು ಇಲ್ಲಿ ಚಿನ್ನಯ್ಯ ತುಂಬಾ ಒಳ್ಳೆಯವನು, ನಾನು ಆ ಥರ ಹೇಳ್ಕೊಟ್ಟೆ, ಅದಕ್ಕೋಸ್ಕರ ಚಿನ್ನಯ್ಯ ಹೇಳ್ದ ಅಂತ ಯಾವ ಒಬ್ಬನೂ ಬಂದಿಲ್ಲ. ನಾನು ಒಬ್ಬ ಬಂದು ಕೂತ್ಕೊಂಡ್ರೆ ನಾನು ಮಾತಾಡ್ತೇನೆ.
ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.